ಲೇ ಸೂಳೆ ಮಗನೇ, CM ಇಬ್ರಾಹಿಂ ರಾಯರ ಮಠದ ಬಗ್ಗೆ ಮಾತಾಡೋಕೆ ನಿನ್ಗೆ ಏನೋ ಯೋಗ್ಯತೆ ಐತಲೇ ಲೋಫರ್ ನನ್ನ ಮಗನೇ. ಲೇ ಸೂಳೆ ಮಗನೇ, ತಲೆ ಹಿಡಿಯೋ ಕೆಲಸ ಮೊದಲು ಬಿಡು. ನೀನು ನವಾಬ ಬರೋದಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಹಿಂದೂ ರಾಜ್ಯರು ಆಳ್ವಿಕೆ ಮಾಡಿದ್ದಾರೆ ಬೋಸುಡಿ ಮಗನೇ. ಲೇ ಸೂಳೆ ಮಗನೇ, ಭಾರತ ಪಾಕಿಸ್ತಾನ ಡಿವೈಡ್ ಆದಮೇಲೆ 50 ಲಕ್ಷ ಜನ ಪಾಕಿಸ್ತಾನದಿಂದ ಬಂದ್ರಲ್ಲೋ ನಮ್ಮ ದೇಶಕ್ಕೆ. ಆದರೆ ಎಷ್ಟೋ ಮುಕ್ಕಾಲು ಭಾಗ ಆಸ್ತಿ ನಮ್ಮ ಪಾಕಿಸ್ತಾನದಲ್ಲೇ ಇದೆಯಲ್ಲೋ ಬೋಸುಡಿ ಮಗನೇ. ನೀನು ಗಂಡಸಾದ್ರೆ ಪಾಕಿಸ್ತಾನದಲ್ಲಿರೋ ಹಿಂದೂಗಳ ಆಸ್ತಿನ ಕೊಡಿಸಲೇ ಭಾರತ ದೇಶಕ್ಕೆ. ಲೇ ಬೋಸುಡಿ ಮಗನೇ, ನಿಮ್ಮ ಅಪ್ಪನ ಆಸ್ತಿನೇನಲ್ಲೇ ಸೂಳೆ ಮಕ್ಕಳ. ಯಾಕೋ ನಮ್ಮ ದೇಶ ಬೇಡ ಅಂತ ಅಂದ್ಬಿಟ್ಟು ಪಾಕಿಸ್ತಾನ ದೇಶ ಮಾಡ್ಕೊಂಡಿದ್ದು. ಬೇಡ ಅಂತ ಹೇಳಿದ್ಮೇಲೆ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂವಿಧಾನ ಏನು ಬೇಡ ಅಂದಮೇಲೆ ನಮ್ಮ ಆಸ್ತಿ ಹೆಂಗೋ ಬೇಕು ನಿಮಗೆ. ಬೋಸುಡಿ ಮಗನೇ, ರಾಯರ ಮಠದ ಬಗ್ಗೆ ಬರ್ತಾನೆ ರಾಯರ ಮಠ. ಲೇ ಸೂಳೆ ಮಕ್ಕಳ, ನಿಮ್ಮ ನವಾಬರು ನಮ್ಮ ದೇಶದಲ್ಲಿ ಎಷ್ಟು ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದಿದ್ದಾರೆ, ಎಷ್ಟು ದೇವಸ್ಥಾನನ ಧ್ವಂಸ ಮಾಡಿದ್ದಾರೆ ಗೊತ್ತೇನಲ್ಲೇ ಸೂಳೆ ಮಗನೇ. ನಿಮ್ಮ ಅಪ್ಪ ಕಟ್ಕೊಡ್ತಾನೇನಲ್ಲಿ. ನಿನ್ನ ಗಂಡಸಾದ್ರೆ ಬೋಳಿ ಮಗನೇ, ನಿನ್ನ ನವಾಬ ಧ್ವಂಸ ಮಾಡಿರೋಂಥ ದೇವಸ್ಥಾನಗಳನ್ನ ಮೊದಲು ಪುನರ್ ನಿರ್ಮಾಣ ಮಾಡಿಕೊಡಲೇ. ಲೇ ಸೂಳೆ ಮಗನೇ, 4 ಅಡಿ ಜಾಗ ಕೊಟ್ಟನಂತೆ ನಿನ್ನ ಅಮ್ಮನ ಆಕೆಯಲ್ಲೇ. ನಮ್ಮ ದೇಶದಲ್ಲಿ ಎಷ್ಟು ಜನ ಹಿಂದೂ ರಾಜ್ಯರು ಆಳ್ವಿಕೆ ಮಾಡಿದ್ದಾರೆ ಗೊತ್ತೇನಲ್ಲೇ ಬೋಸುಡಿಕೆ. ಇರೋದಕ್ಕೆ 3 ಅಡಿ ಜಾಗ ಕೊಟ್ರೆ ನನ್ನ ಮಕ್ಕಳು ಎಲ್ಲ ನಮ್ಮದೇ ಅಂತಾರೆ. ಸಂವಿಧಾನಕ್ಕೆ ನೀವು ತಲೆ ಬಾಗ್ತೀರೇನೋ? ಸಂವಿಧಾನ ಓದಿದ್ಯೇನೋ? ಸಂವಿಧಾನ ಗೌರವ ಕೊಡ್ತೀರನ್ರೋ ನೀವು? ಇದುವರೆಗೂ ಬೊಗಳ್ತಿರಲ್ಲೋ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಅಂತ. ಸಂವಿಧಾನ ಪ್ರಕಾರ ಯಾವನಾರು ಒಬ್ಬ ಬೋಸುಡಿ ಮಗ ನೆಡ್ಕೊಂತ ಇದ್ದೀರನ್ರಲ್ಲಿ. ರಾಯರ ಮಠದ ಬಗ್ಗೆ ಆಗಲಿ, ಹಿಂದೂ ದೇವಸ್ಥಾನಗಳ ಬಗ್ಗೆ ಆಗಲಿ, ಹಿಂದೂಗಳ ಆಸ್ತಿಗಳ ಬಗ್ಗೆ ಆಗಲಿ ಯಾರಾದರೂ ಮಾತಾಡಿದ್ರೆ ಸೂಳೆ ಮಕ್ಕಳ ಒಬ್ಬೊಬ್ರಿಗೂ ರೋಡಲ್ಲಿ ಕೊಚ್ಚಿ ಬಿಸಾಕ್ತೀವಿ ಬೋಸುಡಿ ಮಗನೇ.